ಚೀನಾದ ಇತಿಹಾಸದಲ್ಲಿ ಅದೊಂದು ಭಯಾನಕ ಹತ್ಯಾಕಾಂಡ. ಚೀನಾ ಸರ್ಕಾರವು ಮಧ್ಯರಾತ್ರಿ ಬೀದಿಗಳಲ್ಲಿ ಸೈನ್ಯ ಮತ್ತು ಟ್ಯಾಂಕ್ಗಳನ್ನು ನಿಯೋಜಿಸಿ ಸಾವಿರಾರು ಜನರನ್ನು ಕೊಂದಿತ್ತು. 1989ನೇ ಇಸವಿ ಮತ್ತು ಸ್ಥಳ ಚೀನಾದ ರಾಜಧಾನಿ ಬೀಜಿಂಗ್. ಸಾವಿರಾರು ವಿದ್ಯಾರ್ಥಿಗಳು, ಯುವಕರು ಮತ್ತು ನಾಗರಿಕರು ಟಿಯಾನ್ಮೆನ್ ಸ್ಕ್ವೇರ್ ನಲ್ಲಿ ಜಮಾಯಿಸಿದರು. ದೇಶದ ಭ್ರಷ್ಟಾಚಾರ ಕಡಿಮೆಯಾಗಬೇಕು, ಜನರಿಗೆ ವಾಕ್ ಸ್ವಾತಂತ್ರ್ಯ ನೀಡಬೇಕು ಮತ್ತು ಸರ್ಕಾರವು ಸಾರ್ವಜನಿಕರ ಧ್ವನಿಯನ್ನು ಆಲಿಸಬೇಕು ಅನ್ನೋದು ಅವರ ಬೇಡಿಕೆಗಳಾಗಿದ್ವು. ಚೀನಿ ಕಮ್ಯುನಿಸ್ಟ್ ಪಕ್ಷದ ಒಳಗಿನ ಜನಪ್ರಿಯ ಮತ್ತು ಸುಧಾರಣಾವಾದಿ ನಾಯಕ ಹು ಯಾವೋಬಾಂಗ್ ಅವರ ಮರಣದ ನಂತರ ಈ ಚಳುವಳಿ ತೀವ್ರಗೊಂಡಿತ್ತು. ಆ ಸಮಯದಲ್ಲಿ ಚೀನಾದ ಅತ್ಯಂತ ಶಕ್ತಿಶಾಲಿ ನಾಯಕ ಡೆಂಗ್ ಕ್ಸಿಯಾಪಿಂಗ್ ಆಗಿದ್ರು, ಆದರೆ ಚೀನಾದ ಪ್ರಧಾನಮಂತ್ರಿ ಲೀ ಪೆಂಗ್ ಆಗಿದ್ರು. ಆದಾಗ್ಯೂ ಚೀನಾ ಕಮ್ಯುನಿಸ್ಟ್ ಸರ್ಕಾರ ಇದನ್ನೆಲ್ಲ ತನ್ನ ವಿರುದ್ಧದ ದಂಗೆ ಅಂತ ಗ್ರಹಿಸಿತ್ತು. ಪ್ರತಿಭಟನೆಗಳು ಹಲವಾರು ವಾರಗಳ ಕಾಲ ಮುಂದುವರೆದವು. ನಂತರ ಜೂನ್ 3, 1989ರ ರಾತ್ರಿ ಸರ್ಕಾರವು ಚಳುವಳಿಯನ್ನ ಬಲಪ್ರಯೋಗದಿಂದ ಹತ್ತಿಕ್ಕಬೇಕೆಂದು ನಿರ್ಧರಿಸಿತ್ತು. ರಾತ್ರಿ ಆಗ್ತಾ ಇದ್ದ ಹಾಗೆ ಬೀಜಿಂಗ್ನ ಬೀದಿಗಳಲ್ಲಿ ಸೈನ್ಯವನ್ನ ನಿಯೋಜಿಸಲಾಯಿತು. ಟ್ಯಾಂಕ್ಗಳು, ಶಸ್ತ್ರಸಜ್ಜಿತ ವಾಹನಗಳು ಮತ್ತು ಸಾವಿರಾರು ಸೈನಿಕರು ಇಡೀ ನಗರದಾದ್ಯಂತ ಸೇರಿದರು. ಮಧ್ಯರಾತ್ರಿಯ ಸ್ವಲ್ಪ ಸಮಯದ ನಂತರ ಸೈನಿಕರು ಎಲ್ಲಾ ಕಡೆಯಿಂದ ಪ್ರತಿಭಟನಾಕಾರರನ್ನು ಸುತ್ತುವರೆದರು. ಜನರು ಬಹುಶಃ ಬೆದರಿಸಿದಾಗ ಓಡ್ತಾರೆ ಅಂತ ಅವರು ಭಾವಿಸಿದ್ರು. ಆದರೆ ಇದ್ದಕ್ಕಿದ್ದ ಹಾಗೆ ಗುಂಡಿನ ಚಕಮಕಿ ನಡೆಯಿತು. ದಾರಿಯಲ್ಲಿ ಬಂದವರೆಲ್ಲರಿಗೂ ಗುಂಡು ಹಾರಿಸಲಾಯಿತು. ಅನೇಕರು ಓಡಿ ಹೋಗಲು ಪ್ರಯತ್ನಿಸಿದರು, ಆದರೆ ತಪ್ಪಿಸಿಕೊಳ್ಳುವ ಮಾರ್ಗಗಳನ್ನು ನಿರ್ಬಂಧಿಸಲಾಯಿತು. ಕೆಲವು ವ್ಯಕ್ತಿಗಳನ್ನ ಟ್ಯಾಂಕ್ಗಳು ಹತ್ತಿಸಿಕೊಂಡವು. ಬೀದಿಗಳು ರಕ್ತದಿಂದ ಕೆಂಪಾಗಿದ್ದವು. ವಿದ್ಯಾರ್ಥಿಗಳು, ಕಾರ್ಮಿಕರು, ಸಾಮಾನ್ಯ ನಾಗರಿಕರು ಮತ್ತು ನೆರವು ನೀಡಲು ಪ್ರಯತ್ನಿಸಿದವರು ಸಹ ಕೊಲ್ಲಲ್ಪಟ್ಟರು. ಸರ್ಕಾರ ನಿಜವಾದ ಸಾವಿನ ಸಂಖ್ಯೆಯನ್ನ ಎಂದಿಗೂ ಬಹಿರಂಗಪಡಿಸಲಿಲ್ಲ. ಕೆಲವು ವರದಿಗಳು ನೂರಾರು ಸಾವುಗಳನ್ನು ಉಲ್ಲೇಖಿಸಿದರೆ, ಇನ್ನೂ ಕೆಲವು ವರದಿಗಳು ಸಾವಿರಾರು ಸಾವುಗಳನ್ನು ವರದಿ ಮಾಡಿದೆ. ಚೀನಾ ತಕ್ಷಣವೇ ಸುದ್ದಿ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರಿತ್ತು. ಪತ್ರಕರ್ತರನ್ನ ಬೆದರಿಸಲಾಯಿತು, ಛಾಯಾಚಿತ್ರ ತೆಗೆಯುವವರನ್ನ ಬಂಧಿಸಲಾಯಿತು ಮತ್ತು ಸಾಕ್ಷ್ಯಗಳನ್ನ ನಾಶ ಮಾಡಲು ಪ್ರಯತ್ನಿಸಲಾಯಿತು. ಅನೇಕ ಛಾಯಾಗ್ರಾಹಕರು ಚಿತ್ರವನ್ನ ತಮ್ಮ ಕ್ಯಾಮೆರಾಗಳಿಂದ ಮರೆ ಮಾಡಿದ್ರು ಮತ್ತು ಜಗತ್ತು ಸತ್ಯವನ್ನ ನೋಡುವಂತೆ ಇತರ ದೇಶಗಳಿಗೆ ಕಳ್ಳಸಾಗಣೆ ಮಾಡಿದ್ರು. ಈ ಸಮಯದಲ್ಲಿ ಟ್ಯಾಂಕ್ ಮ್ಯಾನ್ ಎಂಬ ಒಂದು ಛಾಯಾಚಿತ್ರವು ಇಡೀ ಪ್ರಪಂಚದಾದ್ಯಂತ ಪ್ರಸಿದ್ಧವಾಯಿತು. ಶಾಪಿಂಗ್ ಬ್ಯಾಗ್ಗಳನ್ನ ಹೊತ್ತ ಒಬ್ಬ ಸಾಮಾನ್ಯ ವ್ಯಕ್ತಿ ಟ್ಯಾಂಕ್ಗಳ ಸಾಲಿನ ಮುಂದೆ ಒಬ್ಬಂಟಿಯಾಗಿ ನಿಂತಿದ್ದ. ಟ್ಯಾಂಕ್ಗಳು ಅವನನ್ನ ಸರಿಸಲು ಪ್ರಯತ್ನಿಸುತ್ತಲೇ ಇದ್ವು, ಆದರೆ ಅವನು ಪದೇ ಪದೇ ಅವುಗಳ ಮುಂದೆ ಹೆಜ್ಜೆ ಹಾಕ್ತಾ ಇದ್ದ. ಇಂದಿಗೂ ಆ ವ್ಯಕ್ತಿ ಯಾರು ಅಥವಾ ಅವನಿಗೆ ಏನಾಯಿತು ಅಂತ ಯಾರಿಗೂ ಗೊತ್ತಿಲ್ಲ. ಇಂದಿಗೂ ಚೀನಾದಲ್ಲಿ ಈ ಘಟನೆಯನ್ನ ಬಹಿರಂಗವಾಗಿ ಉಲ್ಲೇಖಿಸುವುದು ಅಪರಾಧಕ್ಕೆ ಸಮಾನ ಅಂತ ಪರಿಗಣಿಸಲಾಗುತ್ತೆ. ಇದಕ್ಕೆ ಸಂಬಂಧಿಸಿದ ಚಿತ್ರಗಳು ಮತ್ತು ಮಾಹಿತಿಗಳನ್ನ ಅಂತರ್ಜಾಲದಲ್ಲಿ ನಿರ್ಬಂಧಿಸಲಾಗಿದೆ. ಆದರೆ ಅಧಿಕಾರವು ಅತಿಯಾಗಿ ಕ್ರೂರವಾದಾಗ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಪ್ರತಿರೋಧದ ಅಂತಿಮ ಸಂಕೇತವಾಗಿ ಹೊರಹೊಮ್ಮಬಹುದು ಎನ್ನುವುದನ್ನ ಟ್ಯಾಂಕ್ ಮ್ಯಾನ್ನ ಆ ಛಾಯಾಚಿತ್ರವು ಇಂದಿಗೂ ಜಗತ್ತಿಗೆ ನೆನಪಿಸುತ್ತಲೇ ಇದೆ.